ಜಗವೇ ನೀನು ಗೆಳತಿಯೇ. ಎಲ್ರಿಗೂ ನಮಸ್ಕಾರ. ಗೆಳತಿ ದಿನಚರಿಗೆ ನಿಮ್ಮೆಲ್ರಿಗೂ ಸ್ವಾಗತ. ಮೊದಲನೇ ಆಷಾಢ ಶುಕ್ರವಾರ ಪೂಜೆ ಎಲ್ಲ ಆಯಿತು. ಅದೇ ಜಸ್ಟ್ ಈಗ ದೇವಸ್ಥಾನದಿಂದ ಬಂದಿದ್ದೀನಿ, ಹಾಗೆ ವಿಡಿಯೋನ ಸ್ಟಾರ್ಟ್ ಮಾಡಿದೆ. ಮತ್ತು ನಮ್ಮ ಮನೆಗೆ ರಾಯರ್ ಫೋಟೋ ಬಂದಿದೆ. ಯಾರು ಕೊಟ್ಟಿದ್ದು ನಾನೇ ತೊಗೊಂಡ. ನಾನು ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ನೋಡೋಣ ಯಾರ ಮುಖಾಂತರನಾದರೂ ಸಿಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಹೆಚ್ಚು ಕಡಿಮೆ ನನ್ನ ಹತ್ರ ಇರುವಂಥ ಪೂಜೆ ವಸ್ತುಗಳೆಲ್ಲ ಕೂಡ ನನಗೆ ಬೇರೆಯವ್ರ ಮುಖಾಂತರನೇ ಸಿಕ್ಕಿರೋದು. ಹಾಗಾಗಿ ರಾಯರ್ ಫೋಟೋನು ಯಾರ ಮುಖಾಂತರನಾದರೂ ನನಗೆ ಸಿಗುತ್ತಾ ಅಥವಾ ನಾನೇ ತೊಗೊಳ್ಳೋ ಅಂತ ಕಾಯ್ತಾ ಇದ್ದೆ. ಅದು ಕೂಡ ಒಂದು ಮಿರಾಕಲ್ ಅಂತಲೇ ಅಂದ್ಕೊಳ್ಳಿ. ಏನಂದರೆ ನಾನು ವೆಯ್ಟ್ ಮಾಡಿಕೊಂಡು ಮೊನ್ನೆನೂ ಅಕ್ಷತೆನಲ್ಲಿ ನೋಡಿದೆ. ಅದ್ರ ಬಗ್ಗೆ ನಿಮ್ಗೇನಾದರೂ ಬೇಕಾದರೆ ಹೇಳಿ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ ಯಾವ ಥರ ನಾನು ನೋಡ್ತೀನಿ ಅಂತ. ನನಗೆ ಒಂದು 2 ವಿಷಯದಲ್ಲಿ ಏನಾದರೂ ಕನ್ಫ್ಯೂಷನ್ ಇತ್ತು ಅಂದರೆ ನಾನು ಆ ಥರ ಅಕ್ಷತೆನಲ್ಲಿ ಲೆಕ್ಕ ಹಾಕಿ ನೋಡ್ತೀನಿ. ಆಗ ನೋಡುವಾಗಲೂ ಕೂಡ ಅಷ್ಟೇ, ನಾನು ಅಂದ್ಕೊಂಡು ಕೇಳಿದೆ, ಇಲ್ಲ ವರಮಹಾಲಕ್ಷ್ಮಿ ಹಬ್ಬದಷ್ಟೊತ್ತಿಗೆ ನನಗೆ ಫೋಟೋ ಬೇಕು, ಯಾಕಂದರೆ ಆ ಜಾಗದಲ್ಲಿ ಹಾಕಬೇಕು. 1 ವರ್ಷ ಆಗೋಯಿತು, ನಾನೇ ತೊಗೊಳ್ತೀನಿ ಅಂತ ಅಂದ್ಕೊಂಡು ನಾನು ಕೇಳಿದಾಗ ನನಗೆ ಅಂದರೆ ನೀವಾಗೇ ಬರ್ತೀರಾ, ನಾನೇ ತೊಗೊಳ್ಳ ಅಂತ 2 ಪ್ರಶ್ನೆನ ಇಟ್ಟು ಕೇಳಿದೆ. ನೀವಾಗೇ ಬರೋ ಥರ ಆದರೆ ನನಗೆ ಜೋಡಿ ಕಾಳು ಕೊನೆಯಲ್ಲಿ ನಿಲ್ಲಬೇಕು ಅಕ್ಷತೆ ಲೆಕ್ಕ ಹಾಕಿದಾಗ, ಅಥವಾ ನಾನೇ ತೊಗೊಳ್ಳೋ ಥರ ಆದರೆ ಒಂಟಿ ಕಾಳೆ ನಿಂತರೆ ನಾನು ತೊಗೋತೀನಿ ಅಂಥೇಳಿ ಅಂದ್ಕೊಂಡು ಅಕ್ಷತೆನ ಲೆಕ್ಕ ಹಾಕಿದಾಗ ಕೊನೆಗೆ ಜೋಡಿ ಕಾಳೆ ಬಂತು. ಅಂದರೆ ನಾನಾಗೆ ಬರ್ತೀನಿ, ತೊಗೋಬೇಡ ಅನ್ನೋ ಅರ್ಥ. ಅದು ಆಗಿ 5 ದಿನಕ್ಕೆ, ಅಂದರೆ ಹೋದ ಗುರುವಾರ ನಾನು ಆ ಥರ ಲೆಕ್ಕ ಹಾಕಿ ನೋಡಿದ್ದು. ಈ ಗುರುವಾರದೊಳಗಾಗಿ ರಾಯರು ನಮ್ಮ ಮನೆಗೆ ಬಂದರು. ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಬನ್ನಿ, ಅದು ಹೇಗಾಯಿತು, ಯಾರು ಕಳಿಸಿದ್ದು, ಏನು, ಅದ್ರ ಕಂಪ್ಲೀಟ್ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ತಪ್ಪದೆ ಕಮೆಂಟಲ್ಲಿ ತಿಳಿಸಿ, ಆಯಿತಾ. ಇವತ್ತು ಆಷಾಢ ಶುಕ್ರವಾರದ ಮೊದಲನೇ ಶುಕ್ರವಾರ. ಪೂಜೆ ಎಲ್ಲ ಆಯಿತು. ದೇವಸ್ಥಾನಕ್ಕೂ ಹೋಗಿ ನಿಂಬೆಹಣ್ಣು ದೀಪ ಎಲ್ಲ ಹಚ್ಬಿಟ್ಟು ಬಂದೆ. ನನ್ನ ಹಿಂದೆ ನೋಡ್ತಾ ಇದ್ದೀರಲ್ಲ ಯಾರಿದ್ದಾರೆ ಅಂತ, ರಾಯರಿದ್ದಾರೆ. ನೀವೆಲ್ಲ ಕೇಳ್ತಾ ಇದ್ರಲ್ಲ, ಯಾಕೆ ರಾಯರ ಫೋಟೋ ಇಟ್ಕೊಂಡಿಲ್ಲ, ನೀವು ಪೂಜೆ ಮಾಡಲ್ವಾ, ರಾಯರ ವ್ರತ ಮಾಡಲ್ವಾ, ಅದ್ರ ಬಗ್ಗೆ ಯಾವುದೇ ವಿಡಿಯೋನೂ ಹಾಕಲ್ಲ ಅಂತೆಲ್ಲ ಹೇಳ್ತಾ ಇದ್ರಲ್ಲ. ಸಿಂಪಲಾಗಿ ಮಾಡ್ತೀನಿ. ನಾನು ಏನೇ ಮಾಡಿದ್ರು ಅಷ್ಟೇ ಸಿಂಪಲಾಗಿ ಮಾಡ್ತೀನಿ. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಂಡು ಹೋಗ್ತೀನಿ. ಗುರುವಾರ ದೇವಸ್ಥಾನಕ್ಕೂ ಹೋಗ್ತೀವಿ, ಮತ್ತು ಮನೆಯಲ್ಲೂ ಕೂಡ ಅಷ್ಟೇ. ಪ್ರತಿ ಗುರುವಾರ ನಾನು ತುಪ್ಪದ ದೀಪ ಹಚ್ಚುವಾಗ ರಾಯರ ಹೆಸರಡೆನೇ ತುಪ್ಪದ ದೀಪ ಹಚ್ಚೋದು. ಮತ್ತು ಮಂತ್ರಾಕ್ಷತೆಯೂ ನಮ್ಮ ಮನೇಲಿ ಯಾವಾಗಲೂ ಇರುತ್ತೆ. ದೇವಸ್ಥಾನದಲ್ಲೂ ಕೂಡ ಅಷ್ಟೇ ತುಪ್ಪದ ದೀಪದ ಆರತಿ ಎಲ್ಲನೂ ಮಾಡಿಸ್ತಾನೆ ಇರ್ತೀವಿ, ಎಲ್ಲ ಮಾಡ್ತೀವಿ. ಮತ್ತು ಗುರುವಾರ ನಮ್ಮ ಮನೇಲಿ ಯಾರೂ ನಾನ್ ವೆಜ್ ಕೂಡ ತಿನ್ನಲ್ಲ. ಈ ಥರ ನಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾವು ನಡ್ಕೊಳ್ತಾ ಇದ್ದೀವಿ. ಇನ್ನು ಮಂತ್ರಾಲಯಕ್ಕೆ ಒಂದೇ ಸಲ ನಾವು ಹೋಗಿ ಬಂದಿರೋದು. ಆದರೆ ಒಂದೇನು ಗೊತ್ತಾ, ನಾವೆಲ್ಲ ತುಂಬ ಚಿಕ್ಕವರಿರುವಾಗಲೂ ಅಷ್ಟೇ, ದೇವರು ಅಂದರೆ ನಮ್ಮ ಭಾವನೆಯಲ್ಲಿ ಒಂದು ಗಣೇಶ ಮತ್ತು ಅಯ್ಯಪ್ಪ ಸ್ವಾಮಿ ಮತ್ತು ರಾಘವೇಂದ್ರ ಸ್ವಾಮಿಗಳು. ಏನಕ್ಕೆ ಅಂತಂದರೆ, ಈಗ ಗಣೇಶನ ದೇವಸ್ಥಾನ ಅಂದರೆ ಈಗ ಸ್ಕೂಲ್ಗೆ ಹೋಗೋ ಮಕ್ಕಳೆಲ್ಲ ಯೂಶಲಾಗಿ ಗಣೇಶನಿಗೆ ಹೋಗಿ ನಮಸ್ಕಾರ ಮಾಡೋದು, ಕೈ ಮುಗಿಯೋದು, ಚಿಕ್ಕ ವಯಸ್ಸಿಂದ ವಿದ್ಯಾಗಣಪತಿ ಅಂತ ನಮಗೆ ಚೆನ್ನಾಗಿ ಹೇಳ್ಕೊಟ್ಟಿರ್ತಾರೆ. ಹಾಗಾಗಿ ದೇವರು ಅನ್ನೋ ಭಾವನೆಯಲ್ಲಿ ನಮಗೆ ಮೊದಲು ತಲೆಗೆ ಬರೋದೇ ಗಣೇಶ. ಇನ್ನು ಅಯ್ಯಪ್ಪ ಸ್ವಾಮಿ ಯಾಕೆ ಅಂತಂದರೆ, ಎಲ್ಲ ಮಾಲೆ ಹಾಕ್ಕೊಂಡು ಭಜನೆ ಮಾಡಿ ಸಂಜೆ ಹೊತ್ತು ಪ್ರಸಾದ ಎಲ್ಲ ಕೊಡೋರು ನೋಡಿ, ಹಾಗಾಗಿ ಅಯ್ಯಪ್ಪ ಸ್ವಾಮಿ ದೇವರು ಅನ್ನೋದು ನೆನಪಿರ್ತಾ ಇತ್ತು. ರಾಘವೇಂದ್ರ ಸ್ವಾಮಿಗಳೂ ಹಾಗೆ, ಅವಾಗಿಂದನೂ ದೇವಸ್ಥಾನಕ್ಕೆಲ್ಲ ಕರ್ಕೊಂಡು ಹೋಗೋದು, ಈ ಥರದ್ದೆಲ್ಲ ನಮ್ಗೆ ಅಭ್ಯಾಸ ಮಾಡಿಸಿರೋದ್ರಿಂದ ಮೊದಲು ನಮ್ಮ ತಲೆಯಲ್ಲಿ ದೇವರು ಅಂತ ಬರೋದೇನೆ ಈ 3 ದೇವರು. ಆಮೇಲೆ ನಮಗೂ ಸ್ವಲ್ಪ ತಿಳುವಳಿಕೆ ಎಲ್ಲ ಬೆಳೀತಾ ದೇವ್ರ ಬಗ್ಗೆ ಎಲ್ಲ ಗೊತ್ತಾಯಿತು. ಇನ್ನು ಈಗಂತೂ ಹೇಳೋದೇ ಬೇಡ ಬಿಡಿ, ತಕ್ಕ ಮಟ್ಟಿಗೆ ವಿಚಾರಗಳನ್ನ ತಿಳ್ಕೊಂಡಿರ್ತೀವಿ. ಹಾಗಾಗಿ ಚಿಕ್ಕ ವಯಸ್ಸಿಂದನೂ ಅಷ್ಟೇ ನಮ್ಮ ಜೊತೆಗೇ ಬಂದಿರೋದು ರಾಘವೇಂದ್ರ ಸ್ವಾಮಿಗಳು. ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಮೈಸೂರಲ್ಲಿರೋದವರು, ಸುಗುಣ ಅಂಥೇಳಿ, 1 ವರ್ಷದಿಂದ ಫೋನ್ ಕಾಂಟ್ಯಾಕ್ಟಲ್ಲೇ ಇರೋದು. ಇನ್ನೂ ಒಬ್ರಿಗೊಬ್ರು ಮೀಟ್ ಮಾಡಿಲ್ಲ, ಫೋನ್ ಕಾಂಟ್ಯಾಕ್ಟಲ್ಲೇ ಇರೋದು. ಅವರು ನಾನು ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ಯಾಕಂದರೆ ತುಂಬ ಸಲ, ಇವಾಗಂತಲ್ಲ, ನಾನು ಚಾನಲ್ ಸ್ಟಾರ್ಟ್ ಮಾಡಿದಾಗಿಂದನೂ ಯಾವುದೇ ಪೂಜೆ ವಿಡಿಯೋ ಪೋಸ್ಟ್ ಮಾಡಿದ್ರು ಕೂಡ ಕೇಳ್ತಾನೆ ಇರ್ತೀರ, ಯಾಕೆ ರಾಯರ ಬಗ್ಗೆ ನೀವೇನು ಹೇಳೋದಿಲ್ಲ, ಯಾವುದು ವಿಡಿಯೋ ಹಾಕಿಲ್ಲ, ನಿಮ್ಮ ಮನೇಲಿ ಫೋಟೋ ಇಟ್ಕೊಂಡಿಲ್ಲ ಅಂತೆಲ್ಲ ಕೇಳ್ತಾನೆ ಇದ್ರಿ. ಅದನ್ನು ನೋಡಿ ನಾನು ಒಂದು 2 ವಿಡಿಯೋ ಹಾಕಿದ್ದೆ. ನಾವು ಯಾವ್ಯಾವ ಥರ ಪೂಜೆ ಮಾಡ್ತೀನಿ, ಹೇಗೆ ಮಾಡ್ತೀನಿ ಅದನ್ನೆಲ್ಲ ಹಾಕಿದ್ದೆ. ಮತ್ತು ನಾನು ಈಗ ರೀಸೆಂಟಾಗಿ ಹಾಕಿದ ವಿಡಿಯೋದಲ್ಲಿ ನಾನು ಹೇಳಿದ್ದೆ, ಯಾಕಂದರೆ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ, ಆದರೆ ನನಗೆ ಅವರಾಗೆ ಬಂದರೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡು ಒಂದು ವಿಡಿಯೋನ ಹಾಕಿದ್ದೆ. ಹೆಚ್ಚು ಕಡಿಮೆ ನಮ್ಮ ಮನೇಲಿ ನಾನು ಏನೆಲ್ಲ ಇಷ್ಟಪಟ್ಟು ಒಂದು ಪೂಜೆ ಮಾಡಬೇಕು ಅಂತ ಏನಾದರೂ ತೊಗೋಬೇಕು ಅಂತ ಅಂದ್ಕೊಂಡ್ರೆ ಅದು ಯಾವುದಾದ್ರೂ ರೂಪದಲ್ಲಿ ನನಗೆ ಸಿಗುತ್ತೆ. ಹಾಗಾಗಿ ನೋಡೋಣ, ಅದೇ ರೀತಿಯಲ್ಲೇ ಗುರುಗಳು ಕೂಡ ಯಾರ ಮುಖಾಂತರನಾದರೂ ನನಗೆ ಸಿಗ್ಬೋದು ಅಂತ ನಾನು ಕಾಯ್ತಾ ಇದ್ದೆ. ಕೃಷ್ಣನೂ ಕೂಡ ಹಾಗೇ, ಈ ಜಾಗ ಮಾಡಿಸುವಾಗಲೇ ನಾನು ಹೇಳಿದೆ, ಇಲ್ಲಿ ಕೃಷ್ಣನೇ ಇಡಬೇಕು, ಮತ್ತು ಈ ಥರನೇ ಇರಬೇಕು, ಎಷ್ಟು ಹೈಟ್ ಇರಬೇಕು, ಹೇಗಿರಬೇಕು, ಅದು ಕೂಡ ಒಂದು ಇಮ್ಯಾಜಿನೇಷನ್ ಇತ್ತು ನನಗೆ. ನಾನು ಯಾವ ಥರ ನಾನು ಅಂದ್ಕೊಂಡಿದ್ನೋ ಅದಕ್ಕಿಂತ ಚೆನ್ನಾಗಿರೋದೇ ನನಗೆ ಸಿಕ್ಕಿದೆ. ಪ್ರತಿಯೊಂದು ಅಷ್ಟೇ, ನಾನೇ ಸೆಲೆಕ್ಟ್ ಮಾಡ್ಕೊಂಡಿದ್ರು ಕೂಡ ಇಷ್ಟು ಚೆನ್ನಾಗಿರೋದು ನನಗೆ ಸಿಕ್ತಿತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ನನಗೆ ಸಿಕ್ಕಿರೋದು ತುಂಬ ಚೆನ್ನಾಗಿರೋದೇ ಸಿಕ್ಕಿದೆ. ಹಾಗೆ ಕಾಲಭೈರವೇಶ್ವರನ ದೀಪಾರಾಧನೆ ಮಾಡೋಕ್ಕೆ ಶುರು ಮಾಡಿದೆ. ಅದಾದಮೇಲೆ ನನ್ನ ಫ್ರೆಂಡು ಆದಿಚುಂಚನಗಿರಿಗೆ ಹೋಗ್ತಾಯಿದ್ರು, ಅವರು ದೀಪ ಹಚ್ಚೋದಕ್ಕೆ, ಅಲ್ಲಿಂದನೇ ತಂದುಕೊಟ್ರು.
ಇದೆಲ್ಲ ಅಂದರೆ ಆಕಸ್ಮಿಕವಾಗಿ ಸಿಕ್ಕಿರೋದು. ನನಗೆ ಬೇಕಾ, ನಿನಗೆ ತಂದು ಕೊಡ್ಲಾ ಅಂತ ಯಾರು ಕೂಡ ನನ್ನನ್ನು ಕೇಳಿ ತಂದು ಕೊಟ್ಟಿದ್ದಲ್ಲ. ನಾನು ಪೂಜೆ ಮಾಡೋದು ನೋಡಿ ಓ ಇವಳಿಗೆ ಇಷ್ಟ ಅಂತ ಹೇಳಿ ಅವರಾಗೆ ತಂದು ಕೊಟ್ಟಿದ್ದು. ಕಾಮಧೇನು ಕೂಡ ಅಷ್ಟೇ, ನನಗೆ ತುಂಬ ಇಷ್ಟ ಆಯಿತು ತೊಗೋಬೇಕು ಅಂತ. ಆದರೆ ನಾನೇ ತೊಗೊಂಡಿದ್ರೆ ಅಷ್ಟು ದೊಡ್ಡದು ಖಂಡಿತ ತೊಗೋತಾ ಇರಲಿಲ್ಲ. ಒಂದು ಪುಟಾಣಿಗೆ ತೊಗೋತಾ ಇದ್ನೋ ಏನೋ ಗೊತ್ತಿಲ್ಲ. ಆದರೆ ನನ್ನ ಫ್ರೆಂಡು ಮನೆ ಗೃಹ ಪ್ರವೇಶಕ್ಕೆ ಕೊಡಿಸಿದ್ದಾರೆ. ತುಂಬ ತುಂಬ ಖುಷಿ ಆಯಿತು, ತುಂಬ ಇಷ್ಟ ಆಯಿತು. ಇದೇ ಥರ ನನಗೆ ತುಂಬ ಇಷ್ಟ ಆಗುವಂಥದ್ದು, ನನಗೇನು ಅವಶ್ಯಕತೆ ಇದೆ ಅನ್ನೋವಂಥದ್ದು ತಾನಾಗೇ ಸಿಗುತ್ತೆ. ಅದಕ್ಕೊಂದು ಖುಷಿ ಇದೆ. ಯಾಕಂದರೆ ಏನಾದರೂ ನಾವೊಂದು ತೊಗೋಬೇಕು, ಪಡ್ಕೋಬೇಕು ಅಂದಿದ್ರು ಕೂಡ ಅದಕ್ಕೊಂದು ಯೋಗ ಇರಬೇಕಂತೆ. ಏನೋ ದೇವ್ರ ದಯೆಯಿಂದ ಆ ಒಂದು ಯೋಗ ನನಗಿದೆ ಅಂತ ಅಂದ್ಕೊಂಡಿದ್ದೀನಿ. ಅದೇ ಥರದ್ರಲ್ಲೇ ರಾಯರ ಫೋಟೋನು ಕೂಡ ನನಗೆ ಸಿಕ್ತು. ನಾನು ಆ ವಿಡಿಯೋದಲ್ಲಿ ಹೇಳಿದ್ದನ್ನು ಕೇಳಿಕೊಂಡು ಅವರು ಮನಸ್ಫೂರ್ತಿಯಾಗಿ ತುಂಬ ಪ್ರೀತಿಯಿಂದ ನಾನು ಕೊಡಬೇಕು ಅಂತ ಹೇಳಿ ನನಗೆ ಕಳಿಸ್ಕೊಟ್ರು. ನಾನು ಹೊರಗಡೆ ಇದ್ದೆ. ಅವ್ರು ಕಾಲ್ ಮಾಡಿ ಅಡ್ರೆಸ್ ಕೇಳಿದ್ರು. ಪಾಪ ಅವ್ರೊಂದು 2-3 ಸಲ ಕಾಲ್ ಮಾಡಿದ್ದಾರೆ. ನಾನು ಬ್ಯುಸಿ ಇದ್ದಿದ್ದರಿಂದ ಕಾಲ್ ಪಿಕ್ ಮಾಡೋಕ್ಕಾಗಿಲ್ಲ. ಆಮೇಲೆ ವಾಟ್ಸಪ್ಪಲ್ಲಿ ವಾಯ್ಸ್ ಮೆಸೇಜ್ ಕಳಿಸಿದ್ರು. ನಿಮ್ಮ ಮನೆ ಅಡ್ರೆಸ್ ಬೇಕು ಸ್ವಲ್ಪ ಕಳಿಸಿ ಅಂತ ಕೇಳಿದರು ವಾಟ್ಸಪ್ಪಲ್ಲಿ. ನಾನು ಏನಕ್ಕೆ ಅಂತೆಲ್ಲ ತುಂಬ ಪ್ರಶ್ನೆ ಮಾಡೋಕ್ಕೆ ಹೋಗಲಿಲ್ಲ. ಯಾಕಂದರೆ ಅವರು ಬೆಂಗಳೂರು ಕಡೆ ತುಂಬ ಟ್ರಾವೆಲ್ ಮಾಡ್ತಾ ಇರ್ತಾರೆ. ಮೋಸ್ಟ್ಲಿ ಏನಾದರೂ ಮನೆಗೆ ಬರ್ತಾರೋ ಅಥವಾ ಏನಾದರೂ ಪ್ರಸಾದ ಏನಾದರೂ ಕಳಿಸೋ ಥರ ಐಡಿಯಾ ಇರ್ಬೋದು. ದೇವಸ್ಥಾನಗಳಿಗೆಲ್ಲ ಹೋಗ್ತಾ ಇರ್ತಾರಲ್ಲ, ಅದಕ್ಕೇನಾದರೂ ಕೇಳ್ತಾರೆ ಅಂದ್ಕೊಂಡು ಯಾಕೆ ಏನು ಅಂತ ಕೇಳಲಿಲ್ಲ. ನಾನು ಅಡ್ರೆಸ್ ಕಳಿಸಿದ್ದೆ ಅವ್ರಿಗೆ. ಅದಾದಮೇಲೆ ಅವರು ಮತ್ತೆ ಮಂಗಳವಾರದಿಂದ ಕಾಲ್ ಮಾಡೋಕ್ಕೆ ಶುರು ಮಾಡಿದ್ರು. ಹಾಗೆ ಹೀಗೆ ಅಂತ ಸುಮ್ಮನೆ ಜಸ್ಟ್ ಫ್ರೆಂಡ್ಲಿಯಾಗಿ ಮಾತಾಡ್ತಾ ನಾನು ಏನು ಎತ್ತ ಅಂತ ಮತ್ತೆ ಅವ್ರನ್ನ ಕೇಳೋಕ್ಕೆ ಹೋಗಲಿಲ್ಲ, ಸುಮ್ಮನೆ ಆಗಿಬಿಟ್ಟೆ. ಅವರೇ ನಿಮ್ಗೆ ಆದಷ್ಟು ಗುರುವಾರನೇ ತಲುಪಬೇಕು ಅಂತ ಹೇಳಿದ್ರಲ್ಲ, ಆಗ ನನಗೊಂದು ಸ್ವಲ್ಪ ಹಿಂಟ್ ಸಿಕ್ತು. ಹಾಗಾದರೆ ಫೋಟೋ ಇರ್ಬೋದಾ ಅಂತ ಒಂದು ಗೆಸ್ಸಿಂಗ್ ಇತ್ತು. ಆದರೂ ಒಂದು 80% ಅಷ್ಟು ನಾನು ಏನು ಅಂದ್ಕೊಂಡಿದ್ದೆ, ದೇವ್ರದ್ದು ಪ್ರಸಾದ ಏನಾದರೂ ಕಳಿಸ್ಬೋದು ಅವರು ಅಂತ ಅಂದ್ಕೊಂಡಿದ್ದೆ. ಫೋಟೋ ಕಳಿಸ್ತಾರೆ ಅಂತ 100% ನಾನೇನು ಅಂದ್ಕೊಂಡಿರಲಿಲ್ಲ. ಪ್ರಸಾದ ಕಳಿಸ್ಬೋದೇನೋ ಅಂತ ಅಂದ್ಕೊಂಡಿದ್ದೆ ನಾನು. ಮಂತ್ರಾಲಯಕ್ಕೆ ಹೋಗ್ತಾ ಇರ್ತಾರೆ, ಬೇರೆ ಕಡೆನೂ ದೇವಸ್ಥಾನಕ್ಕೆಲ್ಲ ಹೋಗ್ತಾ ಇರ್ತಾರಲ್ಲ, ಇರ್ಬೋದೇನೋ ಅಂತ ಅಂದ್ಕೊಂಡಿದ್ದೆ. ಅದಾದಮೇಲೆ ಮತ್ತೆ ಬುಧವಾರ 8 ಗಂಟೆ ತನಕ ವೆಯ್ಟ್ ಮಾಡಿದ್ದಾರೆ. ಬುಧವಾರ ಏನೇ ಆದರೂ ಬಂದೇ ಬರುತ್ತೆ, ನೀವು ನೋಡ್ಬಿಟ್ಟು ನನಗೆ ಕಾಲ್ ಮಾಡಿ, ನಿಮ್ಗೆ ಇಷ್ಟ ಆಗುತ್ತೆ, ನಿಮ್ಗೆ ತುಂಬ ಖುಷಿ ಆಗುತ್ತೆ ಅಂತೆಲ್ಲ ಅವ್ರು ಅಷ್ಟೊಂದು ಹೇಳುವಾಗ ನಾನು ಅಂದ್ಕೊಂಡೆ, ಓ ಇದ್ರೂ ಫೋಟೋನೇ ಇರ್ಬೋದೇನೋ ಅಂತ ಅನ್ನಿಸ್ತಾ ಇದೆ ಅಂತ ಕನ್ಫರ್ಮ್ ಆಯಿತು ನನಗೆ. ಆದರೂ ಕಣ್ಣಾರ ನೋಡಬೇಕಲ್ಲ, ನನ್ನ ಕೈಗೆ ಸಿಗಬೇಕಲ್ಲ. ಅವ್ರು ಅಲ್ಲಿಂದ ಕಳಿಸಿದ್ರು ನನ್ನ ಕೈಗೆ ಸೇರೋ ತನಕನೂ ಒಂಥರ ಎಕ್ಸೈಟ್ಮೆಂಟ್ ಆಗ್ತಾಯಿತ್ತು. ತುಂಬ ದೇವ್ರನ್ನ ಬೇಡ್ಕೊತಾ ಇದ್ದೆ. ಅವರಷ್ಟು ಪ್ರೀತಿಯಿಂದ ಕಳಿಸಿದ್ದಾರೆ. ಗುರುವಾರನೇ ನನ್ನ ಕೈಗೆ ಸಿಗಬೇಕು ಅಂತ ಹೇಳಿದ್ದಾರೆ. ನಾನು ಅಷ್ಟೇ ಪ್ರೀತಿಯಿಂದ ನಾನು ಕಾತರದಿಂದ ಕಾಯ್ತಾ ಇದ್ದೀನಿ. ನಮ್ಮಿಬ್ಬರಿಗೂ ನಿರಾಸೆ ಮಾಡಬೇಡಿ. ಗುರುವಾರನೇ ನೀವು ನಮ್ಮ ಮನೆಗೆ ಬರಬೇಕು ಅಂತ ಗುರುವಾರನೂ ಕೇಳ್ಕೊಂಡಿದ್ದೀನಿ. ಗುರುವಾರ ಸಂಜೆ ದೀಪ ಹಚ್ಚೋ ಸಮಯದಲ್ಲೂ ಕೇಳ್ಕೊಂಡಿದ್ದೀನಿ. ದೀಪ ಹಚ್ಚೋಷ್ಟು ಒಳಗಡೆ ನನ್ನ ಕೈಗೆ ಸೇರಬೇಕು ಅಂತ ಅಷ್ಟು ಕೇಳ್ಕೊಂಡೆ. ಆದ್ರೂ ಆ ಟೈಮ್ಗೂ ಬರಲಿಲ್ಲ. ಪಾಪ ಮತ್ತೆ ಅವರು ಕೊರಿಯರ್ ಆಫೀಸ್ಗೆಲ್ಲ ಹೋಗಿ ಅಲ್ಲಿ ವಿಚಾರಿಸಿ ನನಗೆ ಒಂದು ಫೋನ್ ನಂಬರ್ ಕಳಿಸಿದ್ರು. ಇಲ್ಲಿ ರಾಮಹಳ್ಳಿನಲ್ಲಿ ಹೋಲ್ಡ್ ಆಗಿದೆ, ಕಾಲ್ ಮಾಡಿ ಕೇಳಿ ಅಂತ ಹೇಳಿ ನಂಬರ್ ಕಳಿಸಿದ್ರು. ಆಮೇಲೆ ಅವರು ಕಾಲ್ ಮಾಡಿದ್ಮೇಲೆ ಬಸ್ ಸ್ಟಾಪ್ ಹತ್ರ ಬರುತ್ತೆ, ಪಿಕಪ್ ಮಾಡ್ಕೊಳ್ಳಿ ಅಂದ್ರೆ ಎಷ್ಟು ಖುಷಿ ಆಗೋಯ್ತು ಅಂದರೆ ನಮ್ಮ ಇಬ್ಬರು ಪ್ರಾರ್ಥನೆನೂ ಕೇಳಿಸ್ತು ರಾಯರಿಗೆ ಅಂತ ತುಂಬ ಖುಷಿ ಆಯಿತು. ಅವತ್ತೇ ಬರಬೇಕು ಅಂತ ಅವ್ರಿಗೂ ಇಷ್ಟ ಆಯಿತು, ಅವತ್ತೇ ನನ್ನ ಕೈಗೆ ಸೇರಬೇಕು ಅಂತ ನನಗೂ ಇಷ್ಟ ಆಯಿತು. ಇಬ್ಬರು ಕೇಳ್ಕೊತಾ ಇದ್ವಿ. ಕೊನೆಗೂ ಅವತ್ತೇ ಗುರುವಾರನೇ ನನ್ನ ಕೈಗೂ ಸೇರ್ತು. ತುಂಬ ಖುಷಿ ಆಯಿತು. ನಮ್ಮ ಯಜಮಾನ್ರು ಹೋಗಿ ಇಲ್ಲೇ ಬಸ್ ಸ್ಟಾಪಲ್ಲಿ ಕಲೆಕ್ಟ್ ಮಾಡ್ಕೊಂಡು ತೊಗೊಂಡು ಬಂದರು. ಅವರು ತಂದು ನನ್ನ ಕೈಗೆ ಕೊಟ್ಟರೆ ನನಗೆ ಕೈಯು ಶೇಕ್ ಆಗ್ತಾಯಿದೆ ಇಟ್ಕೊಳ್ಳೋದಕ್ಕೆ. ತುಂಬ ಖುಷಿ ಅನ್ನಿಸ್ತು. ಆಮೇಲೆ ನಿಧಾನವಾಗಿ ಅದೆಲ್ಲ ಓಪನ್ ಮಾಡಿ ನೋಡಿದ ತಕ್ಷಣ ಅಬ್ಬಾ ಎಂಥ ಖುಷಿ ಅಂತೀರ. ಅದೆಲ್ಲ ಆ ಟೈಮಲ್ಲಿ ಅನುಭವಿಸೋರ್ಗೆ ಆ ಖುಷಿ ಗೊತ್ತಾಗೋದು. ತುಂಬ ತುಂಬ ಇಷ್ಟ ಆಯಿತು ನನಗಂತೂ. ಏನಂದರೆ ಈಗ ಸುಮಾರು ನಾವೆಲ್ಲ ಒಂದು 22-23 ವರ್ಷದಿಂದ ಫ್ರೆಂಡ್ಸ್ ಇದ್ದೀವಿ. ನಾವು ಆಗ ಫ್ರೆಂಡ್ ಆಗಿರೋರು ಇವತ್ತಿಗೂ ಕೂಡ ಅಷ್ಟೇ ಹಾಗೇ ಇದ್ದೀವಿ. ಅದೇ ಥರನೇ ಬಾಂಡಿಂಗ್ ಇದೆ ನಮ್ಮಲ್ಲಿ. ನನಗೇನಿಷ್ಟ ಅಥವಾ ಇನ್ನೊಬ್ರಿಗೆ ಏನಿಷ್ಟ, ಅವ್ರ ಮನೇಲಿ ಏನಿದೆ ಏನಿಲ್ಲ, ಅವ್ರಿಗೇನು ಅವಶ್ಯಕತೆ ಇದೆ, ಅವ್ರಿಗೇನು ಬೇಕು, ಸಾಮಾನ್ಯವಾಗಿ ನಾವೆಲ್ಲ ತಿಳ್ಕೊಂಡಿರ್ತೀವಿ. ಏನಾದರೂ ಫಂಕ್ಷನ್ ಆದಾಗ, ಒಂದು ಬರ್ತಡೇಗೋ ಅಥವಾ ನಮ್ಮ ಮನೆಗೆ ಬಂದಾಗ ತಾಂಬೂಲದ ಜೊತೆನೋ ಅವ್ರಿಗೆ ಇಷ್ಟ ಆಗಿರೋಂಥ ವಸ್ತುನ ನಾವು ಕೊಡ್ತಾ ಇರ್ತೀವಿ ಗಿಫ್ಟಾಗಿ. ಅವ್ರಿಗೆ ಅದು ಇಷ್ಟ ಆಗುತ್ತೆ, ಖುಷಿ ಪಡ್ತಾರೆ, ಯೂಸ್ ಮಾಡ್ತಾರೆ. ಅದೇ ಥರ ನಮ್ಮಲ್ಲೇ ಅದು ಕಾಮನ್ ಆಗಿ ನಡೀತಾ ಇತ್ತು, ಇದೇ ಥರ ಒಬ್ರಿಗೊಬ್ರು ಕೊಡಿಸೋದು ಮಾಡೋದು. ಆದರೆ ಇವರು ಜಸ್ಟ್ ಒಂದು ವಿಡಿಯೋ ನೋಡಿ ನನಗೆ ಫ್ರೆಂಡ್ ಆಗಿ, ಅದು ಬರೀ ಫೋನ್ ಕಾಂಟ್ಯಾಕ್ಟ್ ಅಷ್ಟೇ, ಇಬ್ಬರು ಕೂಡ ಭೇಟಿ ಮಾಡಿಲ್ಲ, ಏನೂ ಇಲ್ಲ. ಅಂಥದ್ರಲ್ಲಿ ನನಗೆ ಇಷ್ಟ ಆಗಿದೆ. ನಾನು ಅಂದ್ಕೊಂಡಿದ್ದೆ ಫೋಟೋ ತೊಗೊಂಡ್ರೆ ಈ ಜಾಗದಲ್ಲಿ ಹಾಕಬೇಕು ಅಂತ ಒಂದು ವಿಡಿಯೋದಲ್ಲಿ ನಾನು ಹೇಳಿದ್ದೆ. ಅದನ್ನು ನೋಡಿ ತಿಳ್ಕೊಂಡು, ಅದರಲ್ಲೂ ಅವರು ಮಂತ್ರಾಲಯದಿಂದನೇ ತಂದು ಕೊಡಬೇಕು ಇವ್ರಿಗೆ ಅಂತೆಲ್ಲ ಅಂದ್ಕೊಂಡಿದ್ರಂತೆ. ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಇದನ್ನೆಲ್ಲ ಕೇಳುವಾಗ. ಅಷ್ಟೊಂದು ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ದಾರೆ ಅಂತ ಅದನ್ನೆಲ್ಲ ತಿಳ್ಕೊಂಡಾಗ ತುಂಬಾ ಖುಷಿ ಅನಿಸುತ್ತೆ. ನಿಜವಾಗ್ಲೂ ಇಂಥ ಒಳ್ಳೊಳ್ಳೆ ಫ್ರೆಂಡ್ಶಿಪ್ ಪಡ್ಕೊಳ್ಳೋದಕ್ಕೂ ಕೂಡ ಒಂದು ಪುಣ್ಯ ಇರಬೇಕು ಅಂತಾರೆ. ಈ ಜನ್ಮದಲ್ಲಿ ನನಗೆ ಆ ಪುಣ್ಯ ಇದೆ ಅಂತಲೇ ಅಂದ್ಕೊಂಡಿದ್ದೀನಿ. ಸುಗುಣ ಅವರೇ ತುಂಬ ಖುಷಿ ಆಯಿತು ಈ ಫೋಟೋ ಸಿಕ್ಕಿದ್ದು. ಹಾಗೆ ನಿನ್ನೆ ಏನೆಲ್ಲ ಆಯಿತು ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ, ನೋಡಿ ನಿಮಗೂ ಕೂಡ ಇಷ್ಟ ಆಗ್ಬೋದು. ಈ ಮುಖಾಂತರ ಅಂದರೆ ಸುಗುಣ ಅವ್ರ ಮುಖಾಂತರ ರಾಯರು ನಮ್ಮ ಮನೆಗೆ ಬಂದಿದ್ದಾರೆ. ಅದು ಮಂತ್ರಾಲಯದಿಂದನೇ ಫೋಟೋ ಮತ್ತು ಪ್ರಸಾದ, ಮಂತ್ರಾಕ್ಷತೆ ಎಲ್ಲನೂ ಕಳಿಸಿದ್ದಾರೆ.
ಎಲ್ಲನೂ ಕಳಿಸಿದ್ದಾರೆ. ತುಂಬ ಖುಷಿಯಾಯಿತು. ಸದ್ಯಕ್ಕೆ ಇವಾಗ ಇಲ್ಲಿ ಕೆಳಗಡೆನೇ ಇಟ್ಟು ಪೂಜೆ ಮಾಡಿದ್ದೀನಿ. ನೆನ್ನೆನೂ ಸಂಜೆ ಬಂದ ತಕ್ಷಣವೇ ಫೋಟೋ ಎಲ್ಲ ಒರೆಸಿ ಗಂಧ ಹಚ್ಚಿ ತುಳಸಿ ಹೂವು ಎಲ್ಲನೂ ಕೂಡ ಇಟ್ಟು ತುಪ್ಪದ ದೀಪ ಹಚ್ಚಿ ಪೂಜೆ ಮಾಡಿದ್ದೆ. ಇವತ್ತು ಬೆಳಗ್ಗೆ ಒಂದು ಗ್ಲಾಸಲ್ಲಿ ಹಾಲಿಟ್ಟು ತುಪ್ಪದ ದೀಪ ಹಚ್ಚಿ ಇಲ್ಲೇ ಆರತಿ ಎಲ್ಲ ಮಾಡಿದ್ದೀನಿ. ಅಲ್ಲಿ ಮೇಲ್ಗಡೆಗೆ ಹಾಕಬೇಕು. ನನಗಂತೂ ಏನು ಹೇಳಲಿ, ಏನು ಮಾತಾಡಲಿ ಅಂತಲೇ ಗೊತ್ತಾಗ್ತಾ ಇಲ್ಲ. ಅಷ್ಟು ಖುಷಿ ಆಗ್ತಾ ಇದೆ ನಿಜವಾಗ್ಲೂ. ದೈವ ಪ್ರೇರಣೆ ಹೇಗಿರುತ್ತೆ ನೋಡಿ ಅಲ್ವಾ. ಕೆಲವೊಂದ್ಸಲ ಅನ್ಸುತ್ತೆ ಇದನ್ನೆಲ್ಲ ಈ ಥರ ಕಥೆಗಳನ್ನು ಯಾರಿಗಾದ್ರೂ ಹೇಳಿದ್ರೆ ನಂಬೋದೇ ಇಲ್ಲ. ಓ ಇವ್ರೇನೋ ಹೇಳಿದ್ರಂತೆ, ಇವ್ರಿಗೆ ಯಾರೋ ಕೊಡಿಸಿದ್ರಂತೆ ಅಂತೆಲ್ಲ ತುಂಬ ಮಾತಾಡ್ಬಿಡ್ತಾರೆ. ಆದರೆ ಅದನ್ನು ಸ್ವತಃ ನಾವೇ ಅನುಭವಿಸ್ತೀವಲ್ಲ ಅಂಥವ್ರಿಗೇ ಆ ಫೀಲಿಂಗ್ ಎಲ್ಲ ಅರ್ಥ ಆಗೋದು. ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ. ಮತ್ತೆ ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀನಿ. ಸುಗುಣ ಅವರೇ ತುಂಬ ಖುಷಿ ಆಯಿತು. ತುಂಬ ಥ್ಯಾಂಕ್ಸ್. ಹಾಗೆ ರಾಯರ ಅನುಗ್ರಹ ಯಾವಾಗಲೂ ನಿಮ್ಮ ಕುಟುಂಬದ ಮೇಲೆ ಇರಲಿ ಅಂತಲೇ ಕೇಳ್ಕೊಳ್ತೀನಿ. ಮತ್ತು ಅವ್ರ ಮಗಳು ಫೋಟೋ ಸೆಲೆಕ್ಟ್ ಮಾಡಿ ತೊಗೊಂಡು ಬಂದಿದ್ದು ಅಂತ ಹೇಳಿದ್ರು. ಅವ್ರ ಮಗಳ ಹೆಸರು ದುರ್ಗಾ ಅಂತ. ಆ ಹೆಸರು ಕೂಡ ನನಗೆ ಎಷ್ಟು ಇಷ್ಟ ಗೊತ್ತಾ. ಅವ್ರೊಂದ್ಸಲಿ ಕಾಲ್ ಮಾಡಿದಾಗ ಹೇಳ್ತಾ ಇದ್ರು, ಹೆಸರು ಬದಲಾಯಿಸೋಣ ಅಂದ್ಕೊಂಡಿದ್ದೀನಿ, ದೇವಿ ಹೆಸರಲ್ವಾ, ಹೆಣ್ಮಕ್ಳಿಗೆ ಸ್ವಲ್ಪ ಕೋಪ ಆ ಥರ ಎಲ್ಲ ಜಾಸ್ತಿ ಆದರೆ ಕಷ್ಟ, ಹಾಗಾಗಿ ಚೇಂಜ್ ಮಾಡೋಣ ಅಂದ್ಕೊಂಡಿದ್ದೀನಿ ಅಂದರು. ದಯವಿಟ್ಟು ಚೇಂಜ್ ಮಾಡಬೇಡಿ, ಹೆಸರು ಕರೆಯುವಾಗಲೇ ಒಂಥರ ಭಕ್ತಿ ಇರುತ್ತೆ, ಹಾಗಾಗಿ ಅರ್ಥಪೂರ್ಣವಾಗಿದೆ, ಆ ಹೆಸರೇ ಇರಲಿ ಅಂತ ನಾನು ಕೂಡ ಹೇಳಿದ್ದೆ. ತುಂಬ ಚೆನ್ನಾಗಿದೆ, ನನಗೂ ಆ ಹೆಸರು ಇಷ್ಟ. ನೋಡಿ, ಆ ಹೆಸರು ಇಷ್ಟ ಅಂತ ಅಂದಮೇಲೆ ನಮ್ಮ ಮನೆ ಕೆಳಗಡೆ ರೆಂಟಿಗೆ ಬಂದಿದ್ದಾರೆ. ಆ ಹುಡುಗಿ ಹೆಸರು ದುರ್ಗಾ ಅಂತಾನೆ. ನಾನು ಆ ಹುಡುಗಿನ ಕರೆಯುವಾಗೆಲ್ಲ ಇವ್ರ ಮಗಳನ್ನ ನೆನೆಸ್ಕೊತಾ ಇರ್ತೀನಿ. ಸುಗುಣವರೇ, ನಿಮ್ಗೆ ಎಷ್ಟೊಂದು ಟೆನ್ಷನ್ ಇದೆ ಮೊದಲೇ. ಅವರ ಯಜಮಾನ್ರಿಗೂ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಎಲ್ಲ ಇದೆ. ಆದರೂ ಕೂಡ ಅಷ್ಟೊಂದು ಬ್ಯುಸಿನಲ್ಲಿ ಹೆಚ್ಚಿನ ಸಮಯ ನೀವು ಹಾಸ್ಪಿಟ್ಲ್ಗಳಲ್ಲಿ ಕಳೀತಾ ಇರ್ತೀರ. ಅಂಥದ್ರಲ್ಲೂ ಕೂಡ ನಾನು ಹೇಳಿರೋ ಮಾತುಗಳನ್ನು ನೆನಪಿಟ್ಕೊಂಡು ನನಗೋಸ್ಕರ ಇಷ್ಟೊಂದು ಓಡಾಡಿ ಟೆನ್ಷನ್ ತೊಗೊಂಡು ಅವ್ರ ಕೈಗೆ ತಲುಪುತ್ತಾ ಇಲ್ವಾ ಅಂತ 2 ಸಲ ನೀವು ಕೊರಿಯರ್ ಆಫೀಸಲ್ಲೆಲ್ಲ ಎನ್ಕ್ವೈರಿ ಮಾಡಿಕೊಂಡು ಇಷ್ಟೆಲ್ಲ ಮಾಡಿದ್ದೀರಾ. ನಿಜವಾಗ್ಲೂ ಹೇಳ್ತೀನಿ, ಎಷ್ಟು ನಿಸ್ವಾರ್ಥದಿಂದ ನೀವು ಈ ಹುಡುಗರೇ ನನಗೆ ಕಳಿಸ್ಕೊಟ್ಟಿದ್ದೀರಾ, ಎಷ್ಟು ಪ್ರೀತಿಯಿಂದ ಕಳಿಸಿದ್ದೀರಾ. ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ನನಗಂತೂ ತುಂಬ ಇಷ್ಟ ಆಯಿತು. ಈ ಫೋಟೋ ನೋಡುವಾಗೆಲ್ಲ, ಪೂಜೆ ಮಾಡುವಾಗೆಲ್ಲ ನಾನು ನಿಮ್ಮನ್ನು ನೆನೆಸ್ಕೊತಾ ಇರ್ತೀನಿ. ತುಂಬಾ ಇಷ್ಟ ಆಯಿತು ನನಗೆ. ಸಿಕ್ತಾ? ತುಂಬ ಹೊತ್ತು ವೆಯ್ಟ್ ಮಾಡ್ತಾಯಿದ್ರಾ? ಮೈಸೂರಿಂದ ಪಾರ್ಸಲ್ ಕಳಿಸಿದ್ದಾರೆ. ಏನಿದೆ ಅಂತ ನಿಮ್ಮ ಮುಂದೆನೇ ಈಗ ಓಪನ್ ಮಾಡಿ ನೋಡ್ತೀನಿ. ನಾನು ಕೂಡ ತುಂಬ ಕ್ಯೂರಿಯಾಸಿಟಿ, ಏನು ಕಳಿಸಿರ್ಬೋದು ಅಂತ. ನಿಮ್ಗೆ ಇಷ್ಟ ಆಗುತ್ತೆ ಅಂತ ಹೇಳಿದ್ದಾರೆ. ತುಂಬಾ ಖುಷಿ ಆಗ್ತಾಯಿದೆ. ಥ್ಯಾಂಕ್ ಯು ಸುಗುಣ ಅವರೇ. ನೀವು ಕೂಡ ಎಷ್ಟು ರಿಸ್ಕ್ ತೊಗೊಂಡಿದ್ದೀರಾ. ನಿನ್ನೆಯಿಂದನೂ ಫೋನ್ ಮಾಡಿ ಗುರುವಾರನೇ ಬರಬೇಕು ಅಂತ ನೀವು ಅಂದ್ಕೊಂಡಿದ್ರಿ. ನೀವು ಅಷ್ಟು ಪ್ರೀತಿಯಿಂದ ಕಳಿಸಿದ್ದೀರಾ, ಗುರುವಾರನೇ ಬರಲಿ ಅಂತ ನಾನು ಕೂಡ ಬೆಳಗ್ಗೆಯಿಂದ ತುಂಬಾ ಬೇಡ್ಕೊಂಡಿದ್ದೀನಿ ದೇವ್ರ ಹತ್ರ. ಫೈನಲಿ ರಾಯರು ನಮ್ಮಿಬ್ಬರ ಆಸೆನೂ ಈಡೇರಿಸಿದ್ದಾರೆ. ಗುರುವಾರನೇ ನನಗೂ ಸಿಕ್ಕಿದೆ. ಏನಿದೆ ಅಂತ ಇವಾಗ ನೋಡ್ತೀನಿ. ಮಂತ್ರಾಲಯದ ಪ್ರಸಾದ, ಮಂತ್ರಾಲಯದ ಪ್ರಸಾದ, ಮಂತ್ರಾಕ್ಷತೆ ಅನ್ಕೋತೀನಿ. ಕುಂಕುಮ, ಮಂತ್ರಾಕ್ಷತೆ. ನಂಗೆ ನಿಜವಾಗ್ಲೂ ಕೈಯೆಲ್ಲ ಶೇಕ್ ಆಗ್ತಾ ಇದೆ. ತುಂಬ ಥ್ಯಾಂಕ್ಸ್ ರೀ. ತುಂಬ ಥ್ಯಾಂಕ್ಸ್. ನಿಜವಾಗ್ಲೂ ನನಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಇವತ್ತು ಗುರುವಾರ ನಮ್ಮ ಮನೆಗೆ ಬಂದಿದ್ದಾರೆ ನೋಡಿ. ಸುಗುಣ ಅಂತ ಮೈಸೂರಿಂದ ನನ್ನ ರೆಗ್ಯುಲರ್ ವ್ಯೂವರ್ಸ್ ಅವರು. 1 ವರ್ಷದಿಂದ ಅವ್ರಿಗೂ ನನಗೂ ಪರಿಚಯ ಆಗಿದ್ದು. ಬಟ್ ಇನ್ನು ನಾವಿಬ್ಬರು ಮೀಟ್ ಮಾಡಿಲ್ಲ, ಫೋನ್ ಕಾಂಟ್ಯಾಕ್ಟ್ ಅಷ್ಟೇ. ತುಂಬ ಪ್ರೀತಿಯಿಂದ ಕಳಿಸ್ಕೊಟ್ಟಿದ್ದಾರೆ. ನಾನು ತುಂಬ ಎಮೋಷ್ನಲ್ ಆಗ್ತಾ ಇದ್ದೀನಿ, ನಾನು ಮಾತಾಡೋಕ್ಕೆ ಕೂಡ ಆಗ್ತಾ ಇಲ್ಲ. ತುಂಬ ಚೆನ್ನಾಗಿದೆ. ಥ್ಯಾಂಕ್ಸ್ ಸುಗುಣ ಅವರೇ. ಥ್ಯಾಂಕ್ಸ್. ಅಷ್ಟೇ ಮಾತಾಡೋದು. ಥ್ಯಾಂಕ್ಸ್. ಈ ಥರ ಕೈಯಲ್ಲಿ ಕೃಷ್ಣನ ಇಟ್ಕೊಂಡಿರೋ ಅಂಥ ರಾಯರ ಫೋಟೋ ತೊಗೋಬೇಕು ಅಂತಲೇ ಅನ್ಕೋತಾ ಇದ್ದೆ ನೋಡಿ. ಕಾಮಧೇನು ಜೊತೆ ಕೈಯಲ್ಲಿ ಕೃಷ್ಣ ಇಟ್ಕೊಂಡಿರೋ ಆ ಥರದ್ದು ಅನ್ಬಿಲೀವೇಬಲ್ ಅನಿಸ್ತಾ ಇದೆ ನನಗೆ. ಏನು ಹೇಳಲಿ, ಏನು ಮಾತಾಡಲಿ ನನಗೆ ಗೊತ್ತಾಗ್ತಾನೆ. ನನ್ನ ಕೈ ಕೂಡ ಇನ್ನೂ ಹಂಗೆ ಶೇಕ್ ಆಗ್ತಾ ಇದೆ. ಫೋಟೋ ಹಿಡ್ಕೊಂಡಿದ್ದೀನಿ, ನನ್ನ ಕೈ ಹಂಗೆ ಶೇಕ್ ಆಗ್ತಾ ಇದೆ. ತುಂಬ ಚೆನ್ನಾಗಿದೆ. ಇಷ್ಟು ಚೆನ್ನಾಗಿ ನಗ್ನಗ್ತಾ ಕೃಷ್ಣನ ಹಿಡ್ಕೊಂಡಿದ್ದಾರೆ ನೋಡಿ. ಆ ನಗು ಮುಖ ನೋಡ್ತಾ ಇದ್ರೆ ಒಂಥರ ನನಗೆ ಏನು ಅನ್ನಿಸ್ತಾ ಇದೆ.
ಕೊನೆಗೂ ನೋಡಿ ಕೃಷ್ಣನ ಜೊತೆ ಇರೋಕ್ಕೋಸ್ಕರ ರಾಯರು ನಮ್ಮ ಮನೆಗೆ ಹೇಗೆ ಬಂದಿದ್ದಾರೆ ಅಂತ. ಈಗ ಅವ್ರಿಗೆ ಫೋನ್ ಮಾಡ್ತೀನಿ. ಅವರು ಪಾರ್ಸಲ್ ಬಂದ ತಕ್ಷಣ ಫೋನ್ ಮಾಡಿ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಅಂತ ಕೇಳ್ತಾನೆ ಇದ್ದರು. ನಿನ್ನೆಯಿಂದನೂ ಅಷ್ಟೇ ತುಂಬ ಸಲ ಕಾಲ್ ಮಾಡಿ ಮಾಡಿ ಕೇಳ್ತಾನೇ ಇದ್ದಾರೆ ಬಂತ ಅಂತ. ಫೈನಲಿ ಗುರುವಾರನೇ ಬಂದಿದ್ದಂತೂ ಇನ್ನೂ ನನಗೆ ಇದು ನನಸ ಅಂತಲೇ ಅರ್ಥ ಆಗ್ತಾ ಇಲ್ಲ. ಸದ್ಯಕ್ಕೀಗ ಇಲ್ಲಿಟ್ಟಿದ್ದೀನಿ, ಆಮೇಲೆ ಅಲ್ಲಿ ಮೇಲೆ ಹಾಕ್ತೀನಿ. ಈಗ ಅವ್ರಿಗೆ ಸುಗುಣ ಅವ್ರಿಗೆ ಕಾಲ್ ಮಾಡ್ತೀನಿ, ನೋಡೋಣ ಅವ್ರು ಎಷ್ಟು ಎಕ್ಸೈಟ್ಮೆಂಟ್ ಆಗಿರ್ತಾರೆ ಅಂತ. ಯಾಕಂದರೆ ಗುರುವಾರನೇ ಬಂದು ಸೇರಬೇಕು ಅಂತ ಅವರು ತುಂಬಾ ವೆಯ್ಟ್ ಮಾಡ್ತಾಯಿದ್ರು ಪಾಪ. ಅವ್ರಿಗೊಂದು ಥ್ಯಾಂಕ್ಸ್ ಹೇಳಬೇಕು. ಅವ್ರಿಗೆ ಕಾಲ್ ಮಾಡ್ತಾಯಿದ್ದೀನಿ. ಹಲೋ, ತುಂಬ ಥ್ಯಾಂಕ್ಸ್ ಅಪ್ಪ. ನನಗೆ ಏನು ಹೇಳಿ ನಿಜವಾಗ್ಲೂ ನನಗೂ ಮಾತೇ ಬರ್ತಾಯಿಲ್ಲ. ನಿಜವಾಗ್ಲೂ ಗಾಡ್ ಪ್ರಾಮಿಸ್, ನಾನು ಒಂಥರ ಇಮ್ಯಾಜಿನೇಷನಲ್ಲೇ ಇಟ್ಕೊಂಡಿದ್ದೆ ಈ ಥರನೇ ಫೋಟೋ ತಗೋಬೇಕು. ಯಾಕಂದರೆ ಅದೊಂದು ಸಾಂಗ್ ಬರುವಾಗ ಅವ್ರು ಯಾವಾಗಲೂ ಕೃಷ್ಣನ ಕೈಯಲ್ಲಿ ಇಟ್ಕೊಂಡಿರ್ತಾಯಿದ್ರು ನೋಡಿ. ನಂಗೆ ನಮ್ಮನೆ ಕೃಷ್ಣ ನೋಡುವಾಗೆಲ್ಲ ಅನ್ಕೋತಿದ್ದೆ ಈ ಥರ ಕೈಯಲ್ಲಿ ಕೃಷ್ಣನ ಇಟ್ಕೊಂಡಿರೋ ಫೋಟೋನೇ ತೊಗೊಂಡ್ರೆ ಅಂತ. ಅದೇ ಥರ ಅವಳು ನಾನು ಹೋಗ್ಬೇಕು ಅಂತಿದ್ದೆ, 2 ದಿನ ಇದ್ದು ಸೇವೆ ಮಾಡ್ಬಿಟ್ಟು ಆಪರೇಷನ್ ಹೋಗೋಷ್ಟ್ರಾಗ ಹೋಗಿ ಬರ್ಬೇಕು ಅಂತಿದ್ದೆ. ನಮ್ಮ ಮನೆಯವ್ರಿಗೆ ಈಗ ಅದೇ ಇವ್ರಿಗೆ ಇದ್ದಾರೆ ಅಂತ ಅವ್ರು ಬಿಟ್ಟೋಗ ಸರಿ ಇಲ್ಲ ಅಂದ್ರೆ ನನ್ನ ಫ್ರೆಂಡ್ ಹೋಗ್ತಿದ್ಲು, ಅವಳನ್ನೇ ಕಳ್ಸ್ಬಿಡು, ನಿಮ್ ಮನೇಲಿ ಯಾರೋ ಬಂದು ನಿಮ್ ಮಗಳಾಗ ಸೇವೆ ಮಾಡ್ದಂಗಾಗುತ್ತೆ. ನಂಗೆ ನೀವ್ ಯಾವ್ದೋ ಒಂದ್ ವಿಡಿಯೋದಲ್ಲಿ ಹೇಳಿದ್ರಿ ನೀವು ರಾಯರ್. ಆಮೇಲೆ ನಿಮ್ದು ಹಳೇ ವಿಡಿಯೋಗಳೆಲ್ಲ ಕೃಷ್ಣನಿಂದ ಹಾಕ್ಬೇಕು ಅಂತಾನು ಹೇಳಿದ್ರೆ ಜಾಗ ಎಷ್ಟೈತೆ ನಂಗೆ ಗೊತ್ತಾಗಿಲ್ಲ ಅಷ್ಟು. ಚೆನ್ನಾಗಿದೆ, ಸೆಟ್ ಆಗುತ್ತೆ ಆ ಜಾಗಕ್ಕೆ. ಇನ್ನ ಸ್ವಲ್ಪ ದೊಡ್ಡದು ತಗೊಂತ ಹೇಳಿದ್ದೆ ನಾನು. ನಂಗೆ ಫೋಟೋದಲ್ಲಿ ಅವ್ಳು ಕಳ್ಸಿದ್ದು ನಂಗೆ ದೊಡ್ಡದ್ ಕಾಣಿಸ್ಬಿಟ್ಟು, ಅವಳು ಫೋಟೋ ತೆಗೆದು ಕಳಿಸ್ಲಲ್ಲ ತಗೊಂಬ, ಅದೇನೆ ನಮ್ ಫೋಟೋ ಸಿಗ್ಲಿ, ನಮ್ ಫೋಟೋಗೆ ಮುಂಚೆ ಚಿಕ್ಕದಾದ್ರೂ ಪರವಾಗಿಲ್ಲ ಅಂತ ಹೇಳಿದ್ದೆ. ನಮ್ ಫೋಟೋ ತೋರ್ಸಿ ಕಳ್ಸಿದ್ದೆ. ತಗೊಂಡ್ರೆ ಪ್ರಸಾದ ಮಂತ್ರಾಕ್ಷತೆ ಎಲ್ಲಾನು ಸಿಕ್ತಪ್ಪ, ಎಲ್ಲ ಬಂತು. ತುಂಬಾ ಖುಷಿ ಆಯ್ತು. ನಂಗೆ ನಿಜ ಏನು ಹೇಳಿ ಅಂತಾನೆ ಗೊತ್ತಾಗ್ತಿಲ್ಲ. ಅನ್ಕೊಂಡಿದ ತಕ್ಷಣ ಯಾರ ಮುಖಾಂತರನಾದ್ರೂ ಸಿಗುತ್ತಲ್ಲ, ಅದೇನಂತ ಗೊತ್ತಿಲ್ಲ. ಆದ್ರೂ ನೋಡಿ ನಿಮ್ಮನ್ನು ಮೀಟ್ ಮಾಡಿಲ್ಲ, ಆದ್ರೂ ನಿಮ್ಮ ಕೈಯಿಂದ ಸಿಗಬೇಕು ಅಂತ ಇತ್ತು. ನಾನೇ ತಗೊಳ್ಳೋಣ ಅಂತ ಅಂದ್ಕೊಂಡು, ನನಗೇನಂದರೆ ಯಾವುದಾದ್ರೂ ಒಂದು ಕೆಲಸ ನನಗೆ ಸ್ವಲ್ಪ ಕನ್ಫ್ಯೂಷನ್ ಇತ್ತು ಅಂದರೆ ನಾನು ಮಂತ್ರಾಕ್ಷತೆನಲ್ಲಿ ಲೆಕ್ಕ ಹಾಕಿ ನೋಡ್ತೀನಿ. ನಾನು ಜೋಡಿ ಕಾಳುಗಳನ್ನ ಅದನ್ನೊಂದ್ಸಲ ನಾನು ಹೇಳಿದ್ದೆ. ನಾನು ಅದನ್ನು ಮಾಡಿ ನೋಡಿದೆ, ಇಲ್ಲ ನಾನೇ ತೊಗೊಳ್ಳೋಣ ಅಥವಾ ನನಗೆ ಸಿಗುತ್ತಾ ಅಥವಾ ನಾನೇ ತೊಗೊಳ್ಳೋಣ ಅಂತ ಕೇಳಿದಾಗ, ಅಥವಾ ನೀವಾಗೇ ಬರ್ತೀರಾ ನಮ್ಮ ಮನೆಗೆ ಅನ್ನೋ ಥರ ಇದ್ದರೆ ನನಗೆ ಜೋಡಿ ಕಾಳೆ ಬರಲಿ, ಇಲ್ಲ ನಾನೇ ತೊಗೋಬೇಕು ಅನ್ನೋದಿದ್ರೆ ನನಗೆ ಒಂಟಿ ಕಾಳೆ ಬರಲಿ ಲಾಸ್ಟಲ್ಲಿ ಅಂತ ಕೇಳ್ಕೊಂಡಾಗ್ಲೂ ಜೋಡಿ ಕಾಳೆ ಬಂತು. ಎಷ್ಟು ಯೋಚನೆ ಮಾಡಿದ್ದೀನಿ ಅಂದರೆ ಯಾವ ಥರ ಸಿಗ್ಬೋದು ನನಗೆ, ಯಾರು ಕೊಡ್ತಾರೆ, ನಿಜ ಹೇಳ್ತೀನಿ ಅಂದರೆ ಕೊಡ್ತಾರೆ ಅನ್ನೋ ಎಕ್ಸ್ಪೆಕ್ಟೇಷನ್ ಇರುತ್ತೆ ಅಂತಲ್ಲ, ಯಾವ ರೀತಿ ಬರ್ಬೋದು ಅನ್ನೋ ಎಕ್ಸ್ಪೆಕ್ಟೇಷನ್ ಅದು ಅಲ್ವಾ. ದೇವರು ಯಾವ ಥರ ಅನ್ಕೋಬೋದು. ಈಗ ತುಂಬ ಕ್ಲೋಸ್ ಫ್ರೆಂಡ್ ಆದರೆ ಗೊತ್ತಿರುತ್ತೆ ನನಗೇನು ಇಷ್ಟ ಇಲ್ಲ, ಏನು ಕೊಡಬೇಕು, ನಾವು ಅದು ಅನ್ಕೋತಾ ಇರ್ತೀವಿ. ಇವ್ರ ಹತ್ರ ಏನಿದೆ ಏನಿಲ್ಲ ನೋಡೋಣ, ಅವ್ರ ಮನೆ ಫಂಕ್ಷನ್ಗೂ ಅಥವಾ ಬರ್ತಡೆಗೆ ಆ್ಯನಿವರ್ಸರಿಗೆ ಇಂಥದ್ದು ಕೊಡೋಣ, ಅವ್ರಿಗೆ ಇದಿಷ್ಟ ಅಂತ ಅನ್ಕೊಳ್ಳೋದೇ ಬೇರೆ. ಒಂದು ವಿಡಿಯೋ ನೋಡಿ, ಏನು ಇವಾಗ ಅನ್ಕೊಳ್ಳೇಬೇಡಿ, ನನಗೆ ಅದು ಸೈಜು ಚಿಕ್ಕದ ದೊಡ್ಡದ ನನಗೆ ಅದು ಮುಖ್ಯ ಅಲ್ಲ. ನನಗೆ ಇವತ್ತು ಸಿಕ್ತಲ್ಲ, ನನಗೆ ಅದೇ ಮುಖ್ಯ. ಆಮೇಲೆ ನನಗೆ ಇವತ್ತು ಹೋಗ್ತೀನಿ, ಇನ್ನೂ ಬಂದಿಲ್ಲ ಅಂದ್ರ ನಾನು ಸೋಮವಾರ ಬೆಳಗ್ಗೆ ಬಂದು ನನ್ನ ಮಗಳು 9 ಗಂಟೆಗೆ ನಾನು ಅವತ್ತೇ ಕಳ್ಸ್ಬೇಕು, ಗುರುವಾರದೊಳಗೆ ನಿಮ್ ಮನೆಗೆ ಇರ್ಬೇಕು ಅನ್ನೋದು ಕೊಡ್ತಾ ನಿಮ್ಗೂ ಖುಷಿ ಆಗ್ಬೇಕು, ನನ್ಗೂ ಖುಷಿ ಆಗ್ಬೇಕು. ಗುರುವಾರ ಹೋಗುತ್ತೆ ಅದು ಪುಣ್ಯಕ್ಕೆ ಕೊರಿಯೋನವರು ನೋಡಿ. ನಾನು ಇವತ್ತು ಸಂಜೆನೂ ಹಂಗೆ ಕೇಳ್ಕೊಂಡೆ, ನಮ್ಮ ಮನೆಗೆ ಬರೋ ಥರ ಇದ್ರೆ ಈಗ ನಾನು ದೀಪ ಹಚ್ಚಷ್ಟಲ್ಲಿ ಬರಬೇಕು, ಅವ್ರು ಏನು ಇವತ್ತು ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಒಟ್ನಲ್ಲಿ ಗೆಸ್ ಮಾಡಿದ್ದೆ ಗುರುವಾರ ಅಂದರೆ ನೋಡೋಣ ಇರ್ಬೋದು ಅಂತ ಅನ್ಕೊಳ್ತಾನೆ ಇದ್ದೆ. ನಾನು ನಿಮ್ಗೆ ಅದು ನಾನು ಗುರುವಾರ ಅನ್ನೋದು ನೋಡಿ ನಿಮ್ಗೆ ಅಂದಾಜ್ ಗುರುವಾರ ಅಂತ ನೀವು ಒಳ್ಳೆ ಇರುತ್ತಾ ಅಂದಾಜ್ ಇರುತ್ತೆ ಇವ್ರಿಗೆ ಬಾದ್ರು ಹೇಳಕ್ ಬೇಡ ಅಂತ ಸುಮ್ನಿದ್ದೆ ಅವ್ರನ್ನಲ್ಲಿ. ಆದ್ರೂ ಅದ್ರ ಜೊತೆ ನಿಜವಾಗ್ಲೂ ಬಿಡಿ, ಅಯ್ಯಪ್ಪ ನನಗೆ ಅವ್ರು ಕಾಲ್ ಮಾಡಿ ಕಳಿಸ್ತೀನಿ ಅಂತ ಹೇಳಿದ ತಕ್ಷಣನೇ ನನಗೊಂಥರ ಆಗೋಯ್ತು ಬಿಡಿ. ನನ್ನ ಕಣ್ಣಲ್ಲಿ ನೀರೇ ಬಂದ್ಬಿಡ್ತು. ಸ್ವಲ್ಪ ಹೊತ್ತಂತೂ ಸುಮ್ಮನೆ ಹಂಗೆ ಕುತ್ಕೊಂಡೆ, ಏನು ಮಾತಾಡ್ಬೇಕು ಅಂತಾನು ಗೊತ್ತಾಗಿಲ್ಲ. ಸರಿ ಅವ್ರು ತಗೊಂಡ್ ಬರ್ಲಿ. ಫೋನ್ ಮಾಡಿದ ತಕ್ಷಣ ಅದಕ್ಕೆ ಅಕ್ಕ ಪರವಾಗಿಲ್ಲ ಒಂದ್ಸಲ ಈಗ್ಲೇ ಮಾಡಿ ನೋಡಿ ಬಂದ್ರೆ ಇವತ್ತೇ ಬರ್ಲಿ ಅಂತ ನಾನು ಅದಕ್ಕೆ ಹೇಳಿದ್ದು. ಅವರು ಬೆಳಿಗ್ಗೆ ಮಾಡಕ್ ಹೇಳಿದ್ರು, ನಾಳೆ ಬೆಳಿಗ್ಗೆ ಮಾಡಿದಾರ ಅಂತ. ನಾನಿಲ್ಲ ನಿಮ್ಗೆ ಅದಕ್ಕೆ ಇಲ್ಲ ಇವಾಗಲೇ ಮಾಡಿ ಅಂತ ಇವತ್ತೇ ಒಂದು ಖುಷಿ ನನ್ಗೆ. ನಂಗೂ ಕೊಟ್ಟದಕ್ಕೂ ಒಂದು ಇದಿರ್ಬೇಕಲ್ಲ. ನಾನು ಅದು ಏನು ಅಷ್ಟು ಅವತ್ತು 6 ಗಂಟೆ ಅದು ಪರವಾಗಿಲ್ಲ ಹೋಗ್ಬೇಕು. ನನ್ ಬುಧವಾರ ನಂಗೆ ನೆನೆ ಬರುತ್ತೆ ಅನ್ಕೊಂಡೆ ನೋಡಿ. ನಮ್ಮ ಅಕ್ಕ ಬೆಳಿಗ್ಗೆ ಇಂದಲೇ ರಾಯರು ಗುರುವಾರನೇ ಹೋಗ್ಬೇಕು ಅಂತ ಅವ್ರೆ. ನಾವು ಸುಮ್ಮನೆ ಗುರುವಾರನೇ ಹೋಗ್ಲಿ, ನಿಮ್ಗೂ ಖುಷಿ ಆಯ್ತದೆ, ಇನ್ನು
ಇದ್ದಾನೆ ಅಂತ ಅಂದ್ರು. ಅಯ್ಯೋ ಹಂಗಾದ್ರೆ ಇನ್ನೂ ಖುಷಿನೇ ಬಿಡು ಅಂತ ಅಂದೆ ನಾನು. ಇಲ್ಲ, ಇವತ್ತು ತುಂಬ ಒಳ್ಳೆ ದಿನ ಇದೆ. ಇವತ್ತಿಗೆ ಉತ್ತರಾಯಣ ಪುಣ್ಯಕಾಲ, ಇವತ್ತಿಗೆ ಲಾಸ್ಟ್, ನಾಳೆಯಿಂದ ದಕ್ಷಿಣಾಯನ ಸ್ಟಾರ್ಟ್. ನೋಡಿ, ಆ ಸಮಯದ ಒಳಗಡೆನೆ ಬಂದ್ಬಿಡ್ಬೇಕು ಅಂತ ಇವತ್ತು ನನಗೆ ಸಿಕ್ಕಿದೆ. ತುಂಬ ತುಂಬ ಥ್ಯಾಂಕ್ಸ್ ಅಪ್ಪ. ನಾನಂತೂ ಯಾವತ್ತೂ ಮರೆಯೋದಿಲ್ಲ. ನೀವು ಅಂದ್ಕೊಂಡಿದ್ದಿಲ್ಲ ಆಗಲಿ, ನಿಜವಾಗ್ಲೂ ನನ್ನ ಮನಸ್ಸಿಂದನೇ ಹೇಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರಿ ನೀವಂತೂ. ತುಂಬ ಥ್ಯಾಂಕ್ಸ್ ಅಪ್ಪ, ನಿಜವಾಗ್ಲೂ. ರುದ್ರಾಕ್ಷತೆ ಪ್ರಸಾದ ಎಲ್ಲ ತಗೊಂಡು ಎಲ್ಲ ಸಿಕ್ಕಿದೆ. ಅಲ್ಲಿಂದಾನೇ ತಟ್ಕೊಡ್ಬೇಕು ಅನ್ನೋದು ನನ್ನ ಮೈಂಡ್ ಅಲ್ಲಿ ಇತ್ತು. ನೀವ್ ಹೇಳಿದ ತಕ್ಷಣ ತಟ್ಕೊಂಡ್ಬಿಟ್ಟಿದ್ದೆ ನಾನು. ಇವ್ಳೆಪ್ಪೋ ಹೋಗ್ತಿದ್ದಾಳೆ, ನಾನು ಅಲ್ಲಿಂದಾನೆ ನನ್ನ ಫ್ರೆಂಡ್ ಅಂದ್ಮೇಲೆ ನಿಮ್ಮಮ್ಮ ಎಷ್ಟೇ ಕೊಡ್ತಾಳೆ ಅಂತ ಅಂದಂತೆ. ಇಲ್ಲ ಅಮ್ಮ ಅವ್ರ ಫ್ರೆಂಡ್ಗೆ ಇನ್ನೊಬ್ರು ಫ್ರೆಂಡ್ಗೆ ಗಿಫ್ಟ್ ಕೊಡಕ್ಕೆ ಅವತ್ತೇ ಇವ್ರಿಗೆ ಅಲ್ಲಿಂದಾನೇ ತಟ್ಕೊಡ್ಬೇಕು ಅಂತ. ಒಬ್ಬರಿಂದ ಏನಾದರೂ ಈಸ್ಕೋಬೇಕು ಅಂತಂದ್ರೂ ಅದಕ್ಕೂ ಯೋಗ ಇರಬೇಕು ಅಂತ ಹೇಳ್ತಾರೆ. ನನಗಂತೂ ಅದೇನು ಪುಣ್ಯ ಮಾಡಿದ್ನೋ, ಏನು ಯೋಗ ಇತ್ತೋ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ನಂಗೆ ನಿಜವಾಗ್ಲೂ ತುಂಬ ಒಂಥರ ಅದು ಹೇಳ್ಕೊಳಕ್ಕೆ ಆಗ್ತಾಯಿಲ್ಲ ನಿಜವಾಗ್ಲೂ. ಅದೇನು ನೋಡಿ, ಆ ಜಾಗಕ್ಕೆ ಇಂಥದ್ದು ಬೇಕು ಅಂತ ಅನ್ಕೊಂಡಿದ ತಕ್ಷಣ ದೇವರು ಯಾರ ಮುಖಾಂತರನಾದ್ರೂ ಹುಡ್ಕೊಂಡು ಬಂದಿದಾರಲ್ವಾ. ಅದು ನನ್ನ ತಲೆಗೂ ನನ್ನ ಸಾಮಾನ್ಯ ನಂಗೆ ಯೋಚನೆ ಮಾಡಷ್ಟು ಇದೇ ಇಲ್ಲ. ನನ್ನ ಮಕ್ಕಳ ಏನು ತಲೆಯಿಲ್ಲ ನನ್ಗೆ, ಏನೋ ಎಂತೋ ಹೆಂಗೋ ಏನೋ ಅಂತ. ನೀವ್ ಹೇಳಿದ ತಕ್ಷಣ ಸಡನ ಹೊಡಿತು ನನಗೆ. ನಂಗೆ ಈ ತರದೆಲ್ಲ ಈಗ ಫಸ್ಟ್ ತುಂಬಾ ಆತರ ಎಲ್ಲ ಇದ್ ಮಾಡ್ತಾ ಇದ್ದೆ. ಈಗ ಈ ಟೆನ್ಷನ್ಗೆ ಏನು ಹೊಡಿತಿಲ್ಲ ನನ್ಗೆ. ನೀವ್ ಹೇಳಿದ ತಕ್ಷಣ ಅವತ್ತೇ ತಲೆಗೆ ಬಂತು. ಅವತ್ತಿಂದನೇ ವಿಡಿಯೋ ನೋಡಿದ ತಕ್ಷಣ ಮೈಂಡ್ ಸೆಟ್ ಮಾಡಿ. ಅದು ಏನಿಲ್ಲ ಹಳೆ ವಿಡಿಯೋ ಇಲ್ಲ, ಕೃಷ್ಣನಿಂದೆ ಅಂತ ಹೇಳಿದ್ವಲ್ಲ, ಯಾವ ವಿಡಿಯೋ ಕೃಷ್ಣನಿಂದೆ ತಲೆ ಜಾಗ ಕಾಣಿಸ್ತಿಲ್ವಲ್ಲ. ನಾನು ಮೊನ್ನೆ ನಮ್ಮ ಯಜಮಾನ್ರಿಗೂ ಕೇಳಿದೆ ರೀ, ನಾವು ತಗೊಳ್ಳೋಣ ಈ ಜಾಗಕ್ಕೆ. ಈಗ ನಮ್ಮದು ವರಮಹಾಲಕ್ಷ್ಮಿ ಹಬ್ಬ, ಇಲ್ಲಾಂದರೆ ನವಂಬರ್ ಕಾರ್ತಿಕ್ ಮಾಸದಲ್ಲಿ ಪೂಜೆ ಇತ್ತು, ಅಷ್ಟರಲ್ಲಿ ಫೋಟೋ ಇಲ್ಲಿಗೆ ಹಾಕಬೇಕು ಅಂತ ಹೇಳ್ತಾ ಇದ್ದೆ. ಅವರು ಸರಿ ಆಯಿತು ನೋಡೋಣ ಬಿಡು, ಆ ಕಡೆ ಹೋದಾಗ ಅಳತೆ ಮಾಡಿಟ್ಕೊ, ನೋಡಿ ತೊಗೊಂಬರೋಣ ಅಂತಂದರು. ಕೃಷ್ಣ ಇದೇ ಥರ ಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಅದು ಕೂಡ ಅದಕ್ಕಿಂತ ನಾನು ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗಿರೋದೇ ಸಿಕ್ತು. ಕಾಲಭೈರವೇಶ್ವರನ ಪೂಜೆ ಮಾಡ್ತಾ ಇದ್ದೆ, ಅದನ್ನು ಹಂಗೆ ನನ್ನ ಫ್ರೆಂಡ್ ಒಬ್ಬರು ಅವರು ಅದನ್ನು ತೊಗೊಬಂದು ಕೊಟ್ಟರು. ಇದೇ ಥರ ಕಾಮಧೇನು ಅಷ್ಟೇ ನಾನು ತೊಗೋಬೇಕು ಅನ್ಕೋತಾ ಇದ್ದೆ. ಗೃಹ ಪ್ರವೇಶ ಟೈಮಲ್ಲಿ ನನ್ನ ಫ್ರೆಂಡ್ ಅದನ್ನು ಕೊಟ್ಟರು. ನಿಜ, ನಾನು ಅದಕ್ಕೆ ಅದು ಈಚೆ ಇಟ್ಟಿಲ್ಲ. ಅವ್ರು ಹಂಗೋ ಅಂತಾರೆ, ಹೊರಗಡೆ TV ಯೂನಿಟ್ ಹತ್ರ ಇಟ್ಕೊಡಿ, ಅವ್ರ ಮನೇಲಿ ಹಂಗೆ ಇಟ್ಟಿರೋದು, ನನ್ನ ಫ್ರೆಂಡ್ ಮನೇಲಿ ಅಲ್ಲಿಡು ಅಂತ. ನಾನಂದೆ ಇಲ್ಲ ತುಂಬ ಚೆನ್ನಾಗಿದೆ, ದೃಷ್ಟಿ ಆಗುತ್ತೆ, ಬಂದ ತಕ್ಷಣ ದೇವ್ರ ಮನೇಲೇ ಇರಲಿ ಬಿಡಿ, ಆ ದೇವ್ರ ಮನೆಗೆ ಚೆನ್ನಾಗಿ ಸೆಟ್ ಆಗಿದೆ ಅಂತ ಹೇಳಿದೆ. ದೃಷ್ಟಿ ಆಗೋಂಗೆ ವರ್ಷ ಎಲ್ಲ ಹಾಕಿ ಅಲಂಕಾರ ಮಾಡ್ತಿರಲ್ಲ, ಇನ್ನೂ ಒಂಥರ ಎದ್ದು ಬಂದಂಗ್ ಕಾಣುತ್ತೆ ಚೆನ್ನಾಗಿ. ನಂಗೂ ಸಮಾಧಾನ ಆಯ್ತು, ಅದನ್ನ ಖುಷಿ ಪಟ್ರಲ್ಲ. ಅಲ್ಲ, ನಿಮ್ಮನ್ನಂತೂ ನನ್ನ ಜೀವನದಲ್ಲೇ ಮರೆಯೋದಿಲ್ಲ. ಬರ್ಬೇಕು ಅಂತಿದ್ರು ನೋಡಿ. ನನ್ ಕಳ್ಸಿದ್ದು ಇದಾಗೋಯ್ತಲ್ಲ, ನಂಗೆ ಇವತ್ತು ಹೋಗಿ ತಲುಪಕ್ಕಿತ್ತಲ್ಲ. ನೆನ್ನೆ ಹೋಗಿ ತರ್ತೀರಿ, ಇವತ್ತಿಗೆ ಪೂಜೆ ಮಾಡ್ತಿದ್ರಿ ನೀವು, ನೆನ್ನೆ ಹೋಗಿ ತರ್ತೀರಿ, ಅದು ಇವತ್ತೇ ಬರ್ಬೇಕು ಅಂತ ಬಂದಿದ್ದಾರೆ ನೋಡಿ. ಅದು ನಮ್ದಲ್ಲ, ರಾಯರ ಮನೆಗೆ. ನಿಜವಾಗ್ಲೂ ನಮ್ಗೆ ಅದೇ ಹೇಳೋದು, ಒಂಥರ ಒಂದು ಪುಣ್ಯ ಇರೋದ್ರಿಂದನೇ ಸಿಕ್ಕಿದ್ದು ಅಂತ ಅನ್ಕೋತೀನಪ್ಪ ನಾನಂತೂ. ಹೌದು ಇಟ್ಬಿಟ್ಟು ಆರಾಮಾಗಿ ಒಂದ್ ಸ್ವಲ್ಪ ಕೂಲಾಗಿ ಸಮಾಧಾನ ಮಾಡ್ಕೊಂಡು ಪೂಜೆ ಮಾಡ್ತೀನಿ. ನಿಜವಾಗ್ಲೂ ಮಾಡ್ತೀನಿ. ನಿಜವಾಗ್ಲೂ ನೀವು ಅನ್ಕೊಂಡಿದ್ದೆಲ್ಲ ಆಗ್ಲಪ್ಪ. ರಾಯರು ನಿಮ್ಮನ್ನಂತೂ ಯಾವಾಗಲೂ ಚೆನ್ನಾಗಿಟ್ಟಿರ್ಲಿ. ನೀವು, ನಿಮ್ಮ ಗಂಡ ಮಕ್ಕಳು, ನಿಮ್ಮ ಕುಟುಂಬದ ಮೇಲಂತೂ ಅವರ ಆಶೀರ್ವಾದ ಯಾವಾಗಲೂ ಇರಲಿ. ನೀವು ಅನ್ಕೊಂಡಿದ್ದೆಲ್ಲ ಆಗಲಿ. ಖುಷಿ ಆಯ್ತು. ಫೋಟೋ ಕಳಿಸ್ತೀನಿ ಪೂಜೆ ಮಾಡಾದ್ಮೇಲೆ. ಕಳಿಸ್ತೀನಿ. ಸರಿ ಸುಗುಣ ಅವರೇ, ಓಕೆ ಬಾಯ್. ನಿಜವಾಗ್ಲೂ ಪಾಪ ಅವ್ರು ಎಲ್ಲಿರೋದು, ನಾನು ಎಲ್ಲಿರೋದು, ಒಂದು ಫೋನ್ ಕಾಂಟ್ಯಾಕ್ಟು, ಒಂದು ವಿಡಿಯೋ ನೋಡಿಕೊಂಡು ಕಮೆಂಟ್ ಮಾಡಿ, ಒಂದು ಮೆಸೇಜ್ ಮಾಡಿಕೊಂಡು, ಫೋನಲ್ಲಿ ಮಾತಾಡಿಕೊಂಡು, ಈ ಥರನೂ ಒಂದು ಬಾಂಡಿಂಗ್ ಬೆಳೆಯುತ್ತೆ ಅಂತ ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ತುಂಬ ಖುಷಿ ಆಗ್ತಾಯಿದೆ. ರಾಯರ ಆಶೀರ್ವಾದ ಯಾವಾಗಲೂ ಅವ್ರ ಮೇಲೆ ಇರಬೇಕು. ನಾನಂತೂ ಮನಸ್ಸಿಂದನೇ ಕೇಳ್ಕೊತಾ ಇದ್ದೀನಿ. ನನ್ನ ಮೇಲೂ ಕೂಡ ರಾಯರ ಆಶೀರ್ವಾದ ಇರೋದ್ರಿಂದನೇ ಇಂಥ ಒಳ್ಳೆ ದಿನದಲ್ಲಿ ನಮ್ಮ ಮನೆಗೆ ಬಂದಿರೋದು. ನಂಗೆ ತುಂಬಾ ಖುಷಿ ಆಯಿತು. ರಾಯರಿಗೂ ಕೂಡ ನಾನು ಧನ್ಯವಾದ ಹೇಳಬೇಕು. ಯಾಕಂದರೆ ಅವ್ರು ಮನಸ್ಸು ಮಾಡಿಲ್ಲ ಅಂತಂದರೆ ನಾನು ಕೇಳ್ಕೊತಾನೆ ಇದ್ದೆ, ನನ್ನ ಕೈಲಿ ಸೇವೆ ಮಾಡಿಸ್ಕೊಳ್ಳಲ್ವಾ, ನಮ್ಮ ಮನೆಗೆ ಬರಲ್ವಾ ಅಂತೆಲ್ಲ ಕೇಳ್ತಾ ಇದ್ದೆ. ನೋಡಿ, ಸೇವೆ ಮಾಡಿಸ್ಕೊತೀನಿ ಅಂತ ಅವರಾಗೆ ಬಂದಿದ್ದಾರೆ. ಅದು ಗುರುವಾರನೇ, ಪಾಪ ಅವ್ರು ಕಳಿಸಿರೋದು ಶನಿವಾರ. ಬುಧವಾರ ಹೋದರೆ ಗುರುವಾರ ಬೆಳಗ್ಗೆನೇ ನಾನು ಪೂಜೆ ಮಾಡೋಕ್ಕೆ ಸರಿ ಹೋಗುತ್ತೆ ಅಂತ ಅವ್ರು ಕಳಿಸಿದ್ದಾರೆ. ಇವತ್ತು ಬಂದು ತಲುಪಿದ್ದಾರೆ ನಮ್ಮ ಮನೆಗೆ. ನನಗೂ ದೀಪ ಹಚ್ಚುವಾಗಲೂ ಕೇಳ್ಕೊಂಡೆ, ದೀಪ ಹಚ್ಚೋಷ್ಟೊತ್ತಿಗೆ ಬರಬೇಕು ಅಂತ. ಅದು ಟೈಮ್ ಆಗೋಯಿತು. 8 ಗಂಟೆವರೆಗೂ ವೆಯ್ಟ್ ಮಾಡೋಣ ಅಂದ್ಕೊಂಡೆ. ಸದ್ಯ 8 ಗಂಟೆ ಒಳಗೇ ಬಂತು. ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಮತ್ತು ಇನ್ನೊಂದೇನೆಂದರೆ, ಒಂದು ಇಮ್ಯಾಜಿನೇಷನ್ ಇಟ್ಕೊಳ್ತೀನಿ ನಾನು, ಈ ಥರ ತೊಗೋಬೇಕು ಅಂತ. ಆದರೆ ನನಗೆ ಸಿಗೋದು ಅದಕ್ಕಿಂತ ಚೆನ್ನಾಗಿರೋದು ಸಿಗುತ್ತೆ. ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಅವಾಗ. ತುಂಬ ಜನ ಅಂದ್ಕೊಳ್ತೀರಾ, ನಾವು ಅಂದ್ಕೊಂಡಿದ್ದಾಗಲ್ಲ, ನಾವು ಏನು ಆಸೆ ಪಟ್ಟರು ಅದೆಲ್ಲ ಆಗಲ್ಲ ಅಂತ. ಮನಸ್ಸಲ್ಲಿ ಯಾವಾಗಲೂ ಅದೇ ಯೋಚನೆ, ಒಳ್ಳೆ ರೀತಿ ಯೋಚನೆ, ಒಳ್ಳೆ ಆಸೆಗಳು ಇಟ್ಕೊಂಡ್ರೆ ಖಂಡಿತವಾಗ್ಲೂ ಈಡೇರುತ್ತೆ. ನಾನು ಇದೊಂಥರ ಏನೋ ತೋರಿಸ್ಕೊಳ್ಳೋಕ್ಕೋಸ್ಕರ ಹೇಳ್ತಾ ಇಲ್ಲ, ಒಂದು ಖುಷಿಯಿಂದ ನಾನು ಈ ವಿಚಾರನ ಹಂಚ್ಕೋತಾ ಇದ್ದೀನಿ ಅಷ್ಟೇ. ಕಾಮಧೇನು ಜೊತೆಗೆ ಕೃಷ್ಣನ ಕೈಯಲ್ಲಿ ಹಿಡ್ಕೊಂಡಿರೋ ಥರ ನಗು ಮುಖದಲ್ಲಿ ಇರೋ ಅಂಥ ರಾಯರು ನನಗೆ ತುಂಬ ಇಷ್ಟ ಆಯಿತು. ಅವರು ಮಗಳ ಹೆಸರು ಕೂಡ ದುರ್ಗಾ ಅಂತ.
ಥ್ಯಾಂಕ್ ಯು ದುರ್ಗಾ, ನೀನೇ ಸೆಲೆಕ್ಟ್ ಮಾಡಿ ತೊಗೊಂಡು ಬಂದಿರೋದಂತೆ. ನಂಗೆ ತುಂಬ ಖುಷಿ ಆಯಿತು ಪುಟ್ಟ. ನಿನ್ನಂತೂ ನಾನು ನೋಡೇ ಇಲ್ಲ, ಬಟ್ ನಿನ್ನ ಸೆಲೆಕ್ಷನ್ ತುಂಬ ಚೆನ್ನಾಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ಇವತ್ತು ಸದ್ಯಕ್ಕೆ ಇಲ್ಲೇ ಕೃಷ್ಣನ ಜೊತೆಗೇನೆ ಇಟ್ಟು ಇಲ್ಲೇ ತುಪ್ಪದ ದೀಪನ ಹಚ್ಚಿ ಪೂಜೆ ಮಾಡಿದ್ದೀನಿ, ಮನಸಾರೆ ಪ್ರಾರ್ಥನೆ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನೋಡಿ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ತಪ್ಪದೆ ಕಮೆಂಟಲ್ಲಿ ತಿಳಿಸಿ. ನಿಜಕ್ಕೂ ಮನಸ್ಸಿಂದ ತುಂಬ ಪ್ರೀತಿಯಿಂದ ಈ ವಿಡಿಯೋನ ಶೇರ್ ಮಾಡಿದ್ದೀನಿ. ಹಾಗೆ ಸುಗುಣವ್ರಿಗೂ ಕೂಡ ನನ್ನ ಪರವಾಗಿ ನೀವು ಕೂಡ ಥ್ಯಾಂಕ್ಸ್ ಹೇಳಿ.